ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದವನಿಗೆ ಈಗ ಕೆಟ್ಟ ಕಮೆಂಟ್ಗಳ ಕಾಟ ಶುರುವಾಗಿದೆ. A14 ಆಗಿರುವಂತಹ ಪ್ರದೋಷ್ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಪವಿತ್ರ ಗೌಡ, A2 ದರ್ಶನ್ ಅವರು ಇರುವಂಥದ್ದು. ಅದರಲ್ಲಿ ಆರೋಪಿ ನಂಬರ್ 14 ಪ್ರದೋಷ್ ಇದ್ದಾನೆ. ಆತ ಮಾಫಿ ಸಾಕ್ಷಿ ಆಗ್ತೇನೆ ಅಂತ ಹೇಳಿದ್ದಾನೆ. ಈಗ ಆತನ ವಿರುದ್ಧ ಕೆಟ್ಟ ಪದಗಳನ್ನು ಬಳಸಿ ಟ್ರೋಲ್ ಮಾಡಲಾಗ್ತಾ ಇದೆ. ರೇಣುಕಾಸ್ವಾಮಿ ಪ್ರಕರಣದ ಕೇಸ್ನಲ್ಲಿ, ಈ ಕೊಲೆ ಕೇಸ್ನಲ್ಲಿ A14 ಆಗಿದ್ದಾನೆ ಪ್ರದೋಷ್, ಆರೋಪಿ ನಂಬರ್ 14. ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಂತೆ ಕೆಟ್ಟದಾಗಿ ಟ್ರೋಲ್ಗಳನ್ನು ಮಾಡಲಾಗ್ತಾ ಇದೆ, ಕಾಮೆಂಟ್ಗಳನ್ನು ಹಾಕಲಾಗ್ತಾ ಇದೆ. ಪ್ರದೋಷ್ ಫೋಟೋಗಳನ್ನು ಹಾಕಿ ಕೆಟ್ಟದಾಗಿ ಬರೆದು ಪೋಸ್ಟ್ ಮಾಡಲಾಗ್ತಾ ಇದೆ. ದರ್ಶನ್ ದುಡ್ಡಲ್ಲೇ ಮಜಾ ಮಾಡಿ ಅವನ ಬುಡಕ್ಕೆ ಇಟ್ಟುಬಿಟ್ಟ, ಮಾರಿ ಕಣಿವೆ ರಹಸ್ಯ ಅನ್ನುವ ಫೇಸ್ಬುಕ್ ಅಕೌಂಟ್ನಲ್ಲಿ ಈ ಪೋಸ್ಟನ್ನು ಮಾಡಲಾಗಿದೆ. ಪ್ರದೋಷ್ ಪರ ನಿಂತ ಕೆಲ ನೆಟ್ಟಿಗರಿಂದ ಅಡ್ಮಿನ್ಗೆ ಕ್ಲಾಸನ್ನು ತೆಗೆದುಕೊಳ್ಳಲಾಗಿದೆ. ಕಮೆಂಟ್ಗಳಲ್ಲಿ ಪ್ರದೋಷ್ನ ಪರವಾಗಿಯೂ ಹಾಗೆ ಪ್ರದೋಷ್ನ ವಿರೋಧವಾಗಿಯೂ ಕೂಡ ಚರ್ಚೆಗಳು ನಡೀತಾ ಇದೆ. ಇದು ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೇನೆ ಅಂತ ಹೇಳಿ ಅರ್ಜಿ ಹಾಕಿರೋದರ ಎಫೆಕ್ಟು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 14ನೇ ಆರೋಪಿ ಆಗಿರುವಂತಹ ಪ್ರದೋಷ್ ಏನಿದ್ದಾನೆ, ಈತ ಮಾಫಿ ಸಾಕ್ಷಿ ಆಗ್ತೇನೆ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿರೋದಕ್ಕೆ ಟ್ರೋಲ್ ಆಗ್ತಾ ಇದ್ದಾನೆ. ಆತನ ಬಗ್ಗೆ ಕೆಟ್ಟ ಕಮೆಂಟ್ಗಳನ್ನು ಮಾಡಲಾಗ್ತಾ ಇದೆ. ಪರ ವಿರೋಧದ ಚರ್ಚೆಗಳು ಆಗ್ತಾ ಇದೆ. ಯಾಕೆ ಅಂದರೆ ಈ ಪ್ರಕರಣದಲ್ಲಿ A14 ಆಗಿರುವಂತಹ ಪ್ರದೋಷ್ ಏನಾದರೂ ಮಾಫಿ ಸಾಕ್ಷಿ ಅಂತೇಳಿ ಕೋರ್ಟ್ ಪರಿಗಣಿಸಿದರೆ ಆ ಸಂದರ್ಭದಲ್ಲಿ ಆತ ಅಲ್ಲಿ ಸಂಪೂರ್ಣ ಸತ್ಯಗಳನ್ನು ಬಿಚ್ಚಿಟ್ಟು ಆ ಘಟನೆಯ ಪಿನ್ ಟು ಪಿನ್ ಡೀಟೇಲ್ಸನ್ನು ಸಂಪೂರ್ಣವಾಗಿ ಸತ್ಯವನ್ನೇ ಹೇಳಿ ಅದರಿಂದ ದರ್ಶನ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ದಟ್ಟವಾಗಿ ಇರುವಂಥದ್ದು. ಈ ಕಾರಣಕ್ಕೆ ಈಗ ಟ್ರೋಲ್ ಆಗ್ತಾ ಇದ್ದಾನೆ. ಪ್ರದೋಷ್ನನ್ನ ನೆಟ್ಟಿಗರು ಪೇಜ್ ಒಂದರಲ್ಲಿ ಟ್ರೋಲ್ ಮಾಡಲಾಗಿದೆ. ಅದಕ್ಕೆ ಪರವಿರೋಧದ ಚರ್ಚೆಗಳು ನಡೀತಾ ಇರುವಂಥದ್ದು. ಮಾರಿ ಕಣಿವೆ ರಹಸ್ಯ ಅನ್ನುವ ಒಂದು ಫೇಸ್ಬುಕ್ ಪೇಜಲ್ಲಿ ಪ್ರದೋಷ್ನ ಫೋಟೋವನ್ನು ಹಾಕಿದ್ದಾರೆ. ದರ್ಶನ್ ದುಡ್ಡಲ್ಲೇ ಮಜಾ ಮಾಡಿ ಅವನ ಬುಡಕ್ಕೇನೆ ಇಟ್ಬಿಟ್ಟ ಅಂಥೇಳಿ ಕೂಡ ಕಮೆಂಟನ್ನು ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.